ಆತ್ಮೀಯ ರೈತ ಬಾಂಧವರೇ, ನಮ್ಮ ಡಿಜಿಟಲ್ ಸ್ಟಾರ್ಟರ್ ಮೆಕ್ಯಾನಿಕ್ ಚಾನಲ್ಗೆ ಸ್ವಾಗತ. ಈ ಸ್ಟಾರ್ಟ್ರು ಬಂದು ಬಿಟಿಕೋ ಸ್ಟಾರ್ಟ್ರು. ಬಿಟಿಕೋ ಸ್ಟಾರ್ಟ್ರಲ್ಲಿ ಪ್ರಿವೆಂಟ್ರು ಪದೇ ಪ್ರಾಬ್ಲಮ್ ಬರ್ತಿದ್ದಕ್ಕೆ ಆರ್ಯ ಟೆಕ್ನೋ ಡಿಜಿಟಲ್ ಸ್ಟಾರ್ಟರ್ನ ಪ್ರಿವೆಂಟ್ರನ್ನ ಇದಕ್ಕೆ ಆಲ್ಟ್ರೇಷನ್ ಮಾಡ್ತಿದ್ದೀವಿ. ಇದೇ ನೋಡಿ ಆರ್ಯ ಟೆಕ್ ಡಿಜಿಟಲ್ ಸ್ಟಾರ್ಟ್ರು ಪ್ರಿವೆಂಟ್ರು PCB ಮೇನ್ ಬೋರ್ಡ್. ಇದು ನೋಡಿ ಆರ್ಯ ಟೆಕ್ ಡಿಜಿಟಲ್ ಸ್ಟಾರ್ಟ್ರು ಪ್ರಿವೆಂಟ್ರ್. ಇದನ್ನು ಬಿಟಿಕೋ ಸ್ಟಾರ್ಟ್ರಿಗೆ ಆಲ್ಟ್ರೇಷನ್ ಮಾಡ್ತಿದ್ದೀವಿ, ಅದಕ್ಕೆ ಫಿಕ್ಸ್ ಮಾಡ್ತಿದ್ದೀವಿ. ಇದನ್ನು ನೋಡಿ PCBನಲ್ಲಿ ಏನೇ ಕಾಂಪೊನೆಂಟ್ ಹೋದ್ರೂ ತೆಗೆದು ಹಾಕ್ಬೋದು, ಅದೇ ಬೋರ್ಡ್ನ ಯೂಸ್ ಮಾಡ್ಬೋದು. PCBನ ತೆಗೆದುಬಿಟ್ಟು ಬೇರೆ PCB ಹಾಕೋ ಥರ ಇಲ್ಲ, ಅದೇ PCBನ ರೆಡಿ ಮಾಡ್ಬೋದು. ನೋಡಿರಿ, ಇಷ್ಟೇ ಪ್ರಿವೆಂಟ್ ಒಳಗಡೆ ಏನಿಲ್ಲ, PCBನೇ ಮೇನು. ನೋಡಿ ಬಿಟಿಕೋ ಸ್ಟಾರ್ಟ್ರ್ ಇದು. ಈ ಸೈಡ್ ಆನ್ ಬಟನ್ನು ಆಫ್ ಬಟನ್ನು ಏನು ಯೂಸ್ ಇಲ್ಲ. ನೋಡಿ ಏನು ವೈರಿಂಗ್ ಮಾಡೋಂಗೇ ಇಲ್ಲ, ಅದಕ್ಕೇನು ಅದೆಲ್ಲ ಯೂಸೇ ಇಲ್ಲ. ಆನ್ ಆ್ಯಂಡ್ ಆಫ್ ಏನು ಬೇಡವೇ ಬೇಡ. ಕಲೆಕ್ಷನ್ಸ್ ನೋಡಿ, ಕಲೆಕ್ಷನ್ಸ್ ಹಾಕಿದ್ದೀವಿ. ಇದೇ ಮೇನ್ ಬೋರ್ಡ್. ಇದು IC ಸಹ ಹೋದ್ರೂ ICನೂ ಹಾಕ್ಕೊಡ್ತಾರೆ, ICನೇ ಹಾಕ್ಕೊಡ್ತೀವಿ. ಇದರಲ್ಲಿ ಯಾವುದೇ ಒಂದು ಕಾಂಪೊನೆಂಟ್ ಹೋದ್ರೂ ಕಾಂಪೊನೆಂಟ್ ತೆಗೆದು ಮತ್ತೆ ಹಾಕ್ಬೋದು. ಇದೇ PCBನ ರೆಡಿ ಮಾಡ್ಬೋದು. ಮೋಲ್ಡೆಡ್, ಯಾವುದೇ ಮೋಲ್ಡೆಡ್ ಇಲ್ಲ. ಈ ಮೋಲ್ಡೆಡ್ ಇದ್ದರೆ SMDಗಳಿದ್ರೇ PCB ಚೇಂಜ್ ಮಾಡೋದು. ಇದು ಯಾವುದೇ SMDನೂ ಅಲ್ಲ, ಮೋಲ್ಡೆಡು ಅಲ್ಲ. PCBನ ರೆಡಿ ಮಾಡ್ಬೋದು. ಏನೇ ಹೋದ್ರೂ, ಯಾವುದೇ ಒಂದು ರೆಜಿಸ್ಟ್ರು, ರೆಗ್ಯುಲೇಟ್ರು, IC ಹೋದ್ರೂ ಹಾಕಿ ಅದೇ PCB ರೆಡಿ ಮಾಡ್ಬೋದು. ನೋಡಿ ಆನ್ ಆಗ್ತಾಯಿದೆ. ನಿಮ್ಮದೇ ಯಾವ್ದಾದ್ರು ಇಟಿಕೋ, ಬಿಟಿಕೋ, ಯಾವುದೇ ಸ್ಟಾರ್ಟ್ರು ಜಾಸ್ತಿ ಪ್ರಿವೆಂಟ್ರ್ ಇದೆ, ನಮಗೆ ಪ್ರಿವೆಂಟ್ರ್ ಚೇಂಜ್ ಮಾಡ್ಕೋಬೇಕು ಅಂದರೆ ನೀವೇನು ಬೇಕಾದ್ರೆ ಕನೆಕ್ಷನ್ಸ್ ಹಾಕೊಬೋದು. ಪ್ರಿವೆಂಟ್ರ್ ತಗೊಂಡೋಗಿ ಹಾಕೊಬೋದು. ಪ್ರಿವೆಂಟ್ರೂ ಚೆನ್ನಾಗಿದೆ. ಇದಕ್ಕೆ ಸೆಟ್ಟಿಂಗ್ಸ್ ಎಲ್ಲ ಏನೇನಿದೆ, ಇದು ಎಷ್ಟು HP ಕೆಪಾಸಿಟಿ, ಪ್ರಿವೆಂಟ್ರಿಗೆ ಎಷ್ಟು HP ಕೆಪಾಸಿಟಿ, ಆರ್ಮ್ಸು ವರ್ಕಿಂಗ್ ಕಂಡೀಷನ್ ಎಲ್ಲ ತೋರಿಸ್ತೀನಿ. ನೋಡಿ ಯಾವ್ಯಾವ ಥರ ವರ್ಕ್ ಆಗುತ್ತೆ ಎಲ್ಲ ತೋರಿಸ್ತೀನಿ. ನೋಡಿ ಪೂರ್ತಿ ಸ್ಟಾರ್ಟರ್ ಕಂಡೀಷನ್ನೇ ತೋರಿಸ್ತೀನಿ. ನೋಡಿ ಇದೇ ಆನ್ ಮಾಡೋದು, ಅದ್ರ ಪಕ್ಕದ್ದೇ ಆಫ್ ಮಾಡೋದು, ಮತ್ತು ಅದು ಎಲ್ಲ ಕಲರ್ ಆಟೋ. ನೋಡಿ ಓಡ್ತಾಯಿದೆ, 15 ಅಂಕ ತಗೊಂಡು ಓಡ್ತಾಯಿದೆ. ನಾನು ಇದೇ ಆಫ್ ಮಾಡೋದು, ಇದು ಆಟೋ. ನೋಡಿ ಆಟೋ ಟೈಮಿಂಗ್ಸು ಚೇಂಜ್ ಮಾಡ್ಕೊಬೋದು. ನಿಮ್ಗೆ ಎಷ್ಟು ಬೇಕಾದರೂ ಅಷ್ಟಕ್ಕೆ ಆಟೋ ಟೈಮಿಂಗ್ಸ್ ಇಟ್ಕೋಬೋದು. ಸೆಕೆಂಡ್ ಸ್ಟೆಪ್ಪು 5 ಸೆಕೆಂಡ್ ಇಟ್ಟಿದ್ದೀವಿ. ನೀವು ಎಷ್ಟು ಸೆಕೆಂಡ್ ಬೇಕಾದ್ರೂ ಇಟ್ಕೋಬೋದು. ಅಂದರೆ ಮಿನಿಮಮ್ 5 ಸೆಕೆಂಡ್ ಇರಬೇಕು. ಮಿನಿಮಮ್ 5 ಸೆಕೆಂಡ್ ಮೇಲೆ ಇರಬಾರ್ದು. ಮಿನಿಮಮ್ ಒಂದು 10 ಸೆಕೆಂಡಿಂದ 5 ಸೆಕೆಂಡ್ ಇರಬೇಕು. ಆಟೋ ಟೈಮಿಂಗ್ಸ್ ಅಷ್ಟೇ, ನೀವು ಎಷ್ಟು ಬೇಕಾದ್ರೂ ಇಟ್ಕೊಬೋದು. 5 ನಿಮಿಷ, 3 ನಿಮಿಷ, 2 ನಿಮಿಷ, 1 ನಿಮಿಷ, ನೀವು ಎಷ್ಟು ಬೇಕಾದ್ರೂ ಇಟ್ಕೊಬೋದು. 15 HP ಇದೆ ಅಂತ 1 ನಿಮಿಷ ಇರಬೇಕು, ಒಂದು 60 ಸೆಕೆಂಡ್ ಆದರೂ ಇರಬೇಕು, ಒಂದು 15 HP ಆದರೆ. ನೋಡಿ ಒಂದು ಕೇಬಲ್ ತೆಗ್ದಿದ್ದೀನಿ, ಯಾವ ಥರ ವರ್ಕ್ ಆಗ್ತಿದೆ ನೋಡಿ. ವಿತಿನ್ 5 ಸೆಕೆಂಡ್ನಾಗ ಕೇಬಲ್ ಓಪನ್ ಅಂತ ಬಿದ್ದೋಗಿರುತ್ತೆ. ಜಾಸ್ತಿ ಟೈಮೇ ತಗೊಳಲ್ಲ. ನೋಡಿರಿ ಹೆಂಗೆ ಆಟೋ ಆಫ್ ಮಾಡ್ತೀನಿ. ನೋಡಿ ಓವರ್ಲೋಡಿಗೆ ಚೆಕ್ ಮಾಡ್ತೀನಿ. ನೋಡಿ ಓವರ್ಲೋಡ್ ಅಂದರೆ ಬ್ರಾಕೆಟ್ ಆಗಿರೋ ಆರ್ಮ್ಸು ಈಗ ಎಷ್ಟು ಆರ್ಮ್ಸ್ ತಗೊಂತಿರುತ್ತೋ ಅದಕ್ಕಿಂತ ಕಮ್ಮಿ ಇದ್ದಾಗ ಓವರ್ಲೋಡ್ ಅಂತ ಬಿದ್ದೋಗಬೇಕು. ಏನಾದರೂ ಮೋಟ್ರು ಡ್ಯಾಮೇಜ್ ಆಗಿದ್ದಾಗ, ಟೆಸ್ಟ್ ಬೇರಿಂಗು, ಬುಷ್ ಏನಾದ್ರು ಹಿಡಿದಾಗ, ಈಗ ನಿಮ್ದೊಂದು 12-13 ತಗೊಂತೈತಿ ಅಂದರೆ ನೀವೊಂದು 15ಕ್ಕೆ ಇಕ್ಕಿರ್ತೀರ, 15-20. ಅದಕ್ಕಿಂತ ಜಾಸ್ತಿ ತಗೊಂಡಾಗ ಓವರ್ಲೋಡ್ ಅಂತ ಬಿದ್ದೋಗಬೇಕು.
ನೋಡಿ ಅಲ್ಲಿ ಓವರ್ಲೋಡ್ ಅಂತ ತೋರಿಸ್ತಾ ಇದೆ, ಓವರ್ಲೋಡ್ ಅಂತ ತೋರಿಸ್ತಾ ಇದೆ ನೋಡಿ ಆಲ್ರೆಡಿ. ನೋಡಿರಿ ಓವರ್ಲೋಡ್ ಟ್ರಿಪ್ ಆಯಿತು. ಓವರ್ಲೋಡಿಗೆ ಟ್ರಿಪ್ ಆಗಿದೆ ನೋಡಿ. ನೋಡಿ ಮೇನ್ಸ್ ಪ್ರಾಬ್ಲಮಿಗೆ ಚೆಕ್ ಮಾಡೋಣ ತಡೀರಿ. ಇವಾಗ ಏನಾದರೂ ಓಡ್ತಾ ಇರುತ್ತೆ, ಸಡನ್ನಾಗಿ ಏನಾದರೂ ಕರೆಂಟ್ ಹೋದಾಗ ಬಿದ್ದೋಗ್ಬೇಕು. ನೋಡಿ ಒಂದು ಮೇನ್ಸ್ ಆಫ್ ಮಾಡ್ತೀನಿ, ನೋಡಿರಿ ಯಾವ ಥರ ಬಿದ್ದೋಗುತ್ತೆ. ನಾವು ಚೆಕ್ ಮಾಡಿದಾಗ ಮದ್ದಿದ್ದೇ ಚೆಕ್ ಮಾಡಬೇಕು, ಮಧ್ಯಕ್ಕೆ ಯಾವ ಲೀಡ್ ಹಾಕಿರ್ತೀವೋ ಅದಕ್ಕೇ. ಆ ಕಡೆ ಈ ಕಡೆದು ಆಫ್ ಮಾಡಿದ್ರೆ ಮೇಯ್ನ್ ಕರೆಂಟೇ ಆಫ್ ಆಗುತ್ತೆ, ಬೇಗ ಪಟ್ಟನ ಬಿದ್ದೋಡುತ್ತೆ. ಮೇಯ್ನ್ ಮಧ್ಯಕ್ಕೆ ಯಾವ ಲೀಡ್ ಹಾಕಿರ್ತೀವೋ L2ನೇ ಚೆಕ್ ಮಾಡಬೇಕು, L2ನಲ್ಲಿ ಬೀಳಬೇಕು ಮೇಯ್ನು. ನೋಡಿ ನಮ್ಮ ಪ್ರಿವೆಂಟ್ರಲ್ಲಿ ಯಾವ್ಯಾವ ಸೆಟ್ಟಿಂಗ್ಸ್ ಇದೆ ನೋಡಿ. ಸ್ಟಾರ್ ಆ್ಯಂಡ್ ಡೆಲ್ಟಾ ಟೈಮಿಂಗ್ಸು, ಡಿಲೇ ಟೈಮು, ಓವರ್ ವೋಲ್ಟೇಜು, ಡ್ರೈ ರನ್ದು. ನೋಡಿ ಓವರ್ ವೋಲ್ಟೇಜು ಒಂದು 500 ಇರಬೇಕು, ಒಂದು 500 ಇಟ್ಕೊಳ್ಳಿ. ಇದೆಲ್ಲ ಹೇಳ್ಕೊಡ್ತೀವಿ, ಒಂದು 500 ಇರಬೇಕು. ಒಂದು 500ಕ್ಕೆ ಸೆಟ್ ಮಾಡಿದ್ರೆ ಸಾಕು ಓವರ್ ವೋಲ್ಟೇಜ್ನ. ಅದನ್ನು ತಿರುಗಿಸಿದ್ರೆ, ಈ ಲೆಫ್ಟ್ ಸೈಡ್ ತಿರುಗಿಸಿದ್ರೆ ಕಡಿಮೆ ಆಗುತ್ತೆ, ರೈಟ್ ಸೈಡ್ ತಿರುಗಿದ್ರೆ ಜಾಸ್ತಿ ಆಗುತ್ತೆ. ಆಮ್ಸೂ ಅದೇ ಥರ, ನಾವು ಬ್ರಾಕೆಟ್ ಆಗಿರೋ ಆಮ್ಸೂ ಇದರಲ್ಲೇ ಕಂಟ್ರೋಲ್ ಮಾಡೋದು. ರೈಟ್ ಸೈಡ್ ತಿರುಗಿಸ್ ಜಾಸ್ತಿ ಆಗುತ್ತೆ, ಲೆಫ್ಟ್ ಸೈಡ್ ತಿರುಗಿಸಿದ್ರೆ ಕಡಿಮೆ ಆಗುತ್ತೆ. ಒಂದು 500ಕ್ಕೆ ಸೆಟ್ ಮಾಡಿದ್ರೆ ಸಾಕು. ಅದೇ ರೆಡ್ ಬಟನ್ ಒತ್ತಿದ್ರೆ ಹಿಂದಕ್ಕೆ ಹೋಗುತ್ತೆ, ಗ್ರೀನ್ ಬಟನ್ ಒತ್ತಿದ್ರೆ ಮುಂದಕ್ಕೆ ಬರುತ್ತೆ. ಡ್ರೈ ರನ್ ಇದೆ ನೋಡಿರಿ, ಡ್ರೈ ರನ್ ಡಿಲೇ ಟೈಮ್ ಇದು, ಇಷ್ಟೊತ್ತಿಗೆ ಬೀಳಬೇಕು ಅಂತ. ಡ್ರೈ ರನ್ ರೀಸ್ಟಾರ್ಟ್, ಮತ್ತೆ ಒಂದು ಅರ್ಧ ಗಂಟೆ 1 ಗಂಟೆ ಬಿಟ್ಟು ಓಲಲ್ಲಿ ಲೋಡು ನಿಲ್ಲುತ್ತೆ ಅಂದರೆ ನೀರು ನಿಂತು ಬರುತ್ತೆ ಅಂದರೆ ಮತ್ತೆ ಟೈಮಿಂಗ್ಸ್ ಚೇಂಜ್ ಮಾಡ್ಕೊಳಕ್ಕೆ. 1 ಫೇಸು 2 ಫೇಸು ಜ್ಯೂಸು 1P ಇದು ಇಲ್ಲೇ ಇರ್ತಾವಲ್ಲ ಆಗಿರೋದು ಟೈಮಿಂಗ್ಸ್ ಇದು. ಒಂದ್ಸಲಿ ನೀವು ಪ್ರಿವೆಂಟ್ರ್ ಹಾಕ್ಸ್ಕೊಂಡ್ರೆ ನಮ್ಮ ಆರ್ಯಾಟೆಕ್ದು 2 ಫೇಸು 3 ಫೇಸು ಜ್ಯೂಸು ಎಲ್ಲದಕ್ಕೂ ಒಂದೇ ಪ್ರಿವೆಂಟ್ರು, ಎಲ್ಲದಕ್ಕೂ ಒಂದರಲ್ಲೇ ಇರುತ್ತೆ ಸಾಫ್ಟ್ವೇರು. ಆದರೆ ವೈರಿಂಗ್ ಚೇಂಜ್ ಅಷ್ಟೇ, ಅದಕ್ಕೆ ಎಕ್ಸ್ಟ್ರಾ ವೈರಿಂಗ್ ಮಾಡ್ಕೊಬೇಕು, ಇದಕ್ಕೆ ಎಕ್ಸ್ಟ್ರಾ ವೈರಿಂಗ್. ಬರೀ ಬ್ಲ್ಯಾಕ್ ಕಲರ್ದೇ ಅದನ್ನ ಇಟ್ಕೊಂಡಾಗ HP ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ. ನಿಮ್ಗೆ ಎಷ್ಟು HP ಬೇಕಾದರೂ ಇಟ್ಕೋಬೋದು. ಅಂದರೆ ನೋಡಿರಿ, ನಿಮಗೆ ಎಷ್ಟು HP ಕೆಪಾಸಿಟಿ ಅಂದರೆ ಒಂದು ಪ್ರಿವೆಂಟ್ರಿಗೆ 40 HP ಕೆಪಾಸಿಟಿ, ಆರ್ಯಾಟೆಕ್ ಪ್ರಿವೆಂಟ್ರಿಗೆ 40 HP ಕೆಪಾಸಿಟಿ. ನೋಡಿ 3 HP ಇಂದ 40 HP ಕೆಪಾಸಿಟಿ, 3 HP ಇಂದ 40 HP ಒಂದೇ ಪ್ರಿವೆಂಟ್ರು. ಇದೇ ಥರ ಸ್ಟಾರ್ಟ್ರು ಯಾವುದೇ ಸ್ಟಾರ್ಟ್ರ್ ಬಗ್ಗೆ ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಒಂದು ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನೋಡಿ ಓಡ್ತಾ ಇದೆ ಸ್ಟಾರ್ಟ್ರು.